ಸೂರ್ಯನ ಅಧ್ಯಯನಕ್ಕೆಂದೇ ವಿಶೇಷವಾಗಿ ರೂಪಿಸಿರುವ ದೂರದರ್ಶಕಗಳು ಭಾರತದಲ್ಲಿ ಎಲ್ಲಿವೆ? ಕೊಡೈಕೆನಾಲ್, ಉದಯಪುರ. ಸೂರ್ಯ ತನ್ನ ಅಕ್ಷದ ಸುತ್ತ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಸುತ್ತುತ್ತಿದ್ದಾನೆ? ಪಶ್ಚಿಮದಿಂದ ಪೂರ್ವಕ್ಕೆ. ಸೂರ್ಯನಲ್ಲಿರುವ ಧಾತುಗಳ ಬಗ್ಗೆ ತಿಳಿದದ್ದು ಇವುಗಳಿಂದ: ರೋಹಿತದರ್ಶಕದ ಫ್ರೌನ್ಹೋಫರ್ ಗೆರೆಗಳು, ಸೂರ್ಯನ ದೃಗ್ಗೋಚರ ಬಿಲ್ಲೆ ತೇಜೋಮಂಡಲ, ತೇಜೋಮಂಡಲದ ಮೇಲುಗಡೆಯ ಪದರ ವರ್ಣಮಂಡಲ, ವರ್ಣಮಂಡಲದ ವ್ಯಾಪ್ತಿ ತೇಜೋಮಂಡಲದಿಂದ 10,000 ಕಿಲೋಮೀಟರ್, ವರ್ಣಮಂಡಲದ ಆಚೆಗಿರುವ ಪ್ರದೇಶ ಕರೋನಾ. ಕರೋನಾವನ್ನು ಯಾವ ಸಂದರ್ಭದಲ್ಲಿ ಮಾತ್ರ ನೋಡಬಹುದು? ಸಂಪೂರ್ಣ ಸೂರ್ಯಗ್ರಹಣ. ಕರೋನಾ ಸಂಪೂರ್ಣ ಸೂರ್ಯಗ್ರಹಣ ಸಂದರ್ಭದಲ್ಲಿ ಮಾತ್ರ ಕಾಣಲು ಕಾರಣ ಚಂದ್ರನಿಂದ ತೇಜೋಮಂಡಲ ಮತ್ತು ವರ್ಣಮಂಡಲ ಮರೆಯಾಗುತ್ತಿವೆ. ಕರೋನಾದಲ್ಲಿ ದ್ರವ್ಯವು ಈ ಸ್ಥಿತಿಯಲ್ಲಿರುತ್ತದೆ, ಪ್ಲಾಸ್ಮಾ. ತೇಜೋಮಂಡಲದಲ್ಲಿ ಕಾಣಿಸುವ ಕಾಳು ಕಾಳಾದ ರಚನೆಗಳು ಕಣಗಟ್ಟುಗಳು. ತೇಜೋಮಂಡಲದಲ್ಲಿ ಕಾಣಿಸುವ ದಾರದಂಥ ರಚನೆಗಳು ಸ್ವಿಕ್ಯೂಲ್ಗಳು. ಸೂರ್ಯನ ಮೇಲ್ಮೈನಿಂದ ಸಿಡಿಲ ಮಳೆಯೋಪಾದಿಯಲ್ಲಿ ಹೊರಕ್ಕೆ ಸ್ಫೋಟಿಸುವ ದ್ರವ್ಯವೇ ಸೌರಜ್ವಾಲೆಗಳು. ಬೃಹತ್ ಸೌರಜ್ವಾಲೆಗಳು ಸುರುಳಿ ಸುತ್ತಿಕೊಂಡು ತೇಜೋಮಂಡಲಕ್ಕೆ ಹಿಂದಿರುಗುವ ರಚನೆಗಳು ಸೌರಚಾಚಿಕೆಗಳು. ಸೂರ್ಯನ ಮೇಲ್ಮೈನಲ್ಲಿರುವ ಅನಿಯತ ಕಪ್ಪು ಮಚ್ಚೆಗಳು ಸೌರಕಲೆಗಳು. ಸೂರ್ಯನು ತನ್ನ ಅಕ್ಷದ ಸುತ್ತ ಭ್ರಮಣೆಯಲ್ಲಿದ್ದಾನೆ ಎನ್ನುವುದಕ್ಕೆ ಆಧಾರ ಸೌರಕಲೆಗಳ ಸ್ಥಾನ ದಿನದಿಂದ ದಿನಕ್ಕೆ ಬದಲಾಗುತ್ತಿರುವುದು. ಸೌರಕಲೆಗಳಲ್ಲಿರುವ ತಾಪ 4,000 ಕೆ. ಸೂರ್ಯನ ಅಂತರಾಳದ ತಾಪ 20 ಮಿಲಿಯನ್ ಕೆ. ಸೂರ್ಯನಿಂದ ಹೊರಟ ಬೆಳಕು ಭೂಮಿಯನ್ನು ತಲುಪಲು ಬೇಕಾಗುವ ಕಾಲಾವಧಿ 8.3 ನಿಮಿಷ. ಭೂಮಿ ಮಧ್ಯದಲ್ಲಿ ಅಚಲವಾಗಿ ನಿಂತಿದ್ದು ಉಳಿದೆಲ್ಲ ಆಕಾಶಕಾಯಗಳು ಅದರ ಸುತ್ತ ಸುತ್ತುತ್ತವೆ. ಇದು ಯಾವ ಮಾದರಿ? ಭೂಕೇಂದ್ರೀಯ ಮಾದರಿ ಸಿದ್ಧಾಂತ. ಭೂಕೇಂದ್ರೀಯ ಮಾದರಿಯ ಪ್ರಮುಖ ಪ್ರತಿಪಾದಕರು ಟಾಲೆಮಿ. ಸೌರಕೇಂದ್ರೀಯ ಮಾದರಿಯನ್ನು ಪ್ರತಿಪಾದಿಸಿದವರು ಕೋಪರ್ನಿಕಸ್, ಗೆಲಿಲಿಯೋ. ಟೈಕೋ ಬ್ರಾಹೆ ಯಾವ ಗ್ರಹದ ಸ್ಥಾನಗಳ ಕುರಿತು ನಿಖರವಾದ ಅವಲೋಕನವನ್ನು ಮಾಡಿದನು? ಮಂಗಳ. ತನ್ನ ಅಕ್ಷದ ಸುತ್ತಲೂ ಒಂದು ಕಾಯ ಸುತ್ತುವುದಕ್ಕೆ ಹೀಗೆನ್ನುವರು ಭ್ರಮಣೆ. ಒಂದು ಕಾಯ ಇನ್ನೊಂದು ಕಾಯದ ಸುತ್ತಲೂ ಸುತ್ತುವುದಕ್ಕೆ ಹೀಗೆನ್ನುವರು ಪರಿಭ್ರಮಣೆ. ಭೂಮಿಯು ತನ್ನ ಅಕ್ಷದ ಮೇಲೆ ತಿರುಗುವ ಚಲನೆ ದೈನಂದಿನ ಚಲನೆ. ಭೂಮಿಯ ಸೂರ್ಯನ ಸುತ್ತ ಸುತ್ತುವುದೇ ವಾರ್ಷಿಕ ಚಲನೆ. ಭೂ ಅಕ್ಷದ ಉತ್ತರ ದಿಕ್ಕಿಗೆ ಕಾಣುವ ನಕ್ಷತ್ರ ಧ್ರುವ ನಕ್ಷತ್ರ. ಉತ್ತರ ದಿಕ್ಕಿನಲ್ಲಿ ಕಂಡುಬರುವ 7 ನಕ್ಷತ್ರಗಳ ಗುಂಪು ಸಪ್ತರ್ಷಿ ಮಂಡಲ. ಸೀರಿಯಸ್ ನಕ್ಷತ್ರವು ಯಾವ ನಕ್ಷತ್ರ ಪುಂಜಿಗೆ ಸೇರಿದೆ? ಮಹಾಶ್ವಾನ, ಕ್ಯಾನಿಸ್ ಮೇಜರ್. ಸೂರ್ಯನಿಗೆ ಅತಿ ಹತ್ತಿರದಲ್ಲಿರುವ ಗ್ರಹ ಬುಧ. ಬುಧ ಗ್ರಹ ಯಾವಾಗ ಉದಯಿಸುತ್ತದೆ? ಸೂರ್ಯೋದಯದ 2 ಗಂಟೆ ಮುಂಚೆ. ಬುಧ ಗ್ರಹ ಯಾವಾಗ ಮುಳುಗುತ್ತದೆ? ಸೂರ್ಯಾಸ್ತವಾದ 2 ಗಂಟೆಯ ಒಳಗೆ. ಬುಧ ಗ್ರಹವು ಸೂರ್ಯನ ಸುತ್ತ 2 ಬಾರಿ ಪರಿಭ್ರಮಿಸುವ ವೇಳೆಗೆ ಎಷ್ಟು ಬಾರಿ ಭ್ರಮಿಸಿರುತ್ತದೆ? 3 ಬಾರಿ. ರಾತ್ರಿ ಆಕಾಶದಲ್ಲಿ ಚಂದ್ರ ಬಿಟ್ಟರೆ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಕಾಯ ಶುಕ್ರಗ್ರಹ. ಶುಕ್ರಗ್ರಹದ ಮೇಲಿನ ತಾಪ 750 ಕೆ. ಶುಕ್ರಗ್ರಹದ ವಾತಾವರಣವು ಯಾವ ಅನಿಲಗಳಿಂದ ಕೂಡಿದೆ? CO2 ಮತ್ತು ಸಲ್ಫ್ಯೂರಿಕ್ ಆಮ್ಲದ ಆವಿ. ಶುಕ್ರಗ್ರಹದ ಮೇಲಿನ ವಾತಾವರಣ ಒತ್ತಡ ಭೂಮಿಯ 90ರಷ್ಟು ಅಧಿಕ. ಶುಕ್ರಗ್ರಹವು ಪ್ರಕಾಶಮಾನವಾಗಿ ಕಾಣಲು ಕಾರಣ ಇದು 76% ಬೆಳಕನ್ನು ಪ್ರತಿಫಲಿಸಿ ಬಿಡುತ್ತದೆ. ಶುಕ್ರಗ್ರಹದ ಮೇಲೆ ಅಧಿಕ ತಾಪವಿರಲು ಕಾರಣ CO2 ಉಷ್ಣವು ಹೀರಿಕೊಂಡು ತನ್ನಲ್ಲೇ ಇಟ್ಟುಕೊಂಡು ಬಿಡುತ್ತದೆ. ಶುಕ್ರಗ್ರಹದ ತಾಪವು ಅಧಿಕವಾಗಲು ಯಾವ ಪರಿಣಾಮ ಕಾರಣ? ಹಸಿರುಮನೆ ಉಷ್ಣ ಪರಿಣಾಮ. ಕೆಂಪು ಗ್ರಹ ಮಂಗಳ. ಮಂಗಳ ಗ್ರಹದ ಪರಿಭ್ರಮಣಾ ಪಥವು ಎಷ್ಟು ಕೋನದಲ್ಲಿ ವಾಲಿದೆ? 24 ಡಿಗ್ರಿ. ಮಂಗಳ ಗ್ರಹದಲ್ಲಿ ಭೂಮಿಯಲ್ಲಿ ಇರುವ ಹಾಗೆಯೇ ಋತುಗಳು ಇರಲು ಕಾರಣ ಮಂಗಳವು ತನ್ನ ಸುತ್ತ ತಿರುಗುವ ಅಕ್ಷವು ಪರಿಭ್ರಮಣಾ ಪಥದಿಂದ 24 ಡಿಗ್ರಿ ಕೋನದಲ್ಲಿ ವಾಲಿದೆ.
ಮಂಗಳನ ವಾತಾವರಣದಲ್ಲಿರಬಹುದಾದ ಅನಿಲ ಕಾರ್ಬನ್ ಡೈಆಕ್ಸೈಡ್. ಮಂಗಳನ 2 ಉಪಗ್ರಹಗಳು ಫೋಬೋಸ್ ಮತ್ತು ಡಿಮೋಸ್. ಫೋಬೋಸ್ ಮತ್ತು ಡಿಮೋಸ್ ಎಂದರೆ ಭಯ ಮತ್ತು ದಿಗಿಲು. ಸೌರವ್ಯೂಹದ ಗ್ರಹಗಳು ಚಲಿಸುವ ದಿಕ್ಕಿಗೆ ವಿರುದ್ಧವಾಗಿ ಚಲಿಸುವ ಗ್ರಹಗಳು ಶುಕ್ರ ಮತ್ತು ಯುರೇನಸ್. ಶುಕ್ರ ಗ್ರಹದ ಭ್ರಮಣೆಯ ಅವಧಿ 244.3 ದಿನಗಳು. ಶುಕ್ರ ಗ್ರಹದಲ್ಲಿ ಸೂರ್ಯ ಯಾವ ದಿಕ್ಕಿನಲ್ಲಿ ಉದಯಿಸುತ್ತಾನೆ? ಪಶ್ಚಿಮ. ಮಂಗಳ ಗ್ರಹದ ಧ್ರುವಗಳಲ್ಲಿ ಏನು ಕಂಡುಬರುತ್ತದೆ? ಹಿಮದ ಹೊದಿಕೆಗಳು. ಸೌರವ್ಯೂಹದ ದೈತ್ಯಾಕಾರದ ಅನಿಲ ಗ್ರಹ ಗುರು. ಗುರುಗ್ರಹವು ಭೂಮಿಗಿಂತ ಎಷ್ಟು ಪಟ್ಟು ದೊಡ್ಡದು? 1400 ಪಟ್ಟು. ಗ್ರಹಗಳಲ್ಲೇ ಅತ್ಯಂತ ವೇಗವಾಗಿ ಪರಿಭ್ರಮಿಸುವ ಗ್ರಹ ಗುರು. ಗುರುಗ್ರಹದ ಮೇಲಿನ ಆಂತರಿಕ ತಾಪ 13,000 ಕೆಯಿಂದ 35,000 ಕೆ. ಗುರುಗ್ರಹದ ಮೇಲಿನ ಒತ್ತಡ ಭೂಮಿಯ ಮೇಲಿನ ಒತ್ತಡಕ್ಕಿಂತ 1 ಮಿಲಿಯನ್ ಪಟ್ಟು ಅಧಿಕ. ದೂರದರ್ಶಕವನ್ನು ಕಂಡುಹಿಡಿದವರು ಗೆಲಿಲಿಯೋ ಗೆಲಿಲಿ. ದೂರದರ್ಶಕದಿಂದ ಕಂಡುಹಿಡಿಯಲ್ಪಟ್ಟ ಮೊದಲ ಆಕಾಶಕಾಯಿಗಳು ಗೆಲಿಲಿಯನ್ ಉಪಗ್ರಹಗಳು. ಗೆಲಿಲಿಯನ್ ಉಪಗ್ರಹಗಳು ಯಾವ ಗ್ರಹದ ಉಪಗ್ರಹಗಳು? ಗುರು. ಗೆಲಿಲಿಯನ್ ಉಪಗ್ರಹಗಳನ್ನು ಕಂಡುಹಿಡಿದವರು ಗೆಲಿಲಿಯೋ. ಗೆಲಿಲಿಯನ್ ಉಪಗ್ರಹಗಳು ಯಾವುವು? ಇಯೋ, ಯುರೋಪ, ಗ್ಯಾನಿಮೀಡ್, ಕ್ಯಾಲಿಸ್ಟೋ. ದಕ್ಷಿಣ ಗೋಳಾರ್ಧದಲ್ಲಿ ಸಮಭಾಜಕ ವೃತ್ತದ ಸಮೀಪದಲ್ಲಿರುವ ದೊಡ್ಡ ಕೆಂಪು ಮಚ್ಚೆ ಯಾವ ಗ್ರಹದ ಲಕ್ಷಣ? ಗುರು. ಭೂಮಿ ಬಿಟ್ಟರೆ ಸೌರವ್ಯೂಹದಲ್ಲಿ ಜೀವಂತ ಜ್ವಾಲಾಮುಖಿಗಳು ಎಲ್ಲಿ ಕಂಡುಬರುತ್ತವೆ? ಗುರುವಿನ ಉಪಗ್ರಹವಾದ ಅಯೋನಲ್ಲಿ. ಗುರುವಿನ ಅತ್ಯಂತ ದೊಡ್ಡ ಉಪಗ್ರಹ ಗ್ಯಾನಿಮೇಡ್. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಉಪಗ್ರಹ ಗ್ಯಾನಿಮೇಡ್. ಸೂಪರ್ನೋವಾ ಘಟನೆಯಲ್ಲಿ ಹೊರಕ್ಕೆಸೆದ ಪದಾರ್ಥ ಮೊದಲು ಯಾವ ರೀತಿ ಕಾಣಿಸುತ್ತದೆ? ನಿಹಾರಿಕೆಯಂತೆ. ಸೂರ್ಯನಿಗಿಂತ 30 ಪಟ್ಟು ಅಧಿಕ ರಾಶಿಯುಳ್ಳ ನಕ್ಷತ್ರಗಳು ಸಾಯುವ ಹಂತ ಕಪ್ಪು ಕುಳಿ ಬ್ಲ್ಯಾಕ್ ಹೋಲ್. ಸೂಪರ್ನೋವಾದ ನಂತರ ಉಳಿದುಕೊಳ್ಳುವ ನಕ್ಷತ್ರಗಳು ಈಗಿನವರು ನ್ಯೂಟ್ರಾನ್ ನಕ್ಷತ್ರ. ಹೊಸ ನಕ್ಷತ್ರಗಳ ಉಗಮಕ್ಕೆ ಬೇಕಾದ ಕಚ್ಚಾ ವಸ್ತುಗಳನ್ನು ಒದಗಿಸುವಂಥದ್ದು ಸೂಪರ್ನೋವಾ. ವಿವಿಧ ಗ್ಯಾಲಕ್ಸಿಗಳ ಕೆಂಪು ಪಲ್ಲಟವನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದವರು ಎಡ್ವಿನ್ ಹಬಲ್. ವಿಶ್ವದ ಹಿಗ್ಗುವಿಕೆಗೆ ನಾಂದಿಯಾದ ಭೀಷಣ ಸ್ಫೋಟ ಮಹಾಸ್ಫೋಟ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.